ವಿಜಯನಗರ ಜಿಲ್ಲೆಯಲ್ಲಿ ಅತಿ ತಾಲೂಕಾಗಿ ನಮ್ಮದು ಬರ ಪೀಡಿತ ಪ್ರದೇಶ ಆಗಿರೋದು ವಿಜಯನಗರದಲ್ಲಿ. ನಮ್ಮ ಹರಪನಹಳ್ಳಿ ತಾಲೂಕು ಅತಿ ಹೆಚ್ಚಾಗಿ ಬರ ಪೀಡಿತ ಆಗಿದೆ. ಯಾಕಂದರೆ ಮೆಕ್ಕೆಜೋಳ ನಾವು ಭಾಳ ಬೆಳೆಯೋದು, ಕೆಲವು ತರಕಾರಿಗಳಿಂದ ಎಫೆಕ್ಟ್ ಆಗಿರೋದ್ರಿಂದ ಬರ ವೀಕ್ಷಣೆಯಲ್ಲಿ ನಮಗೆ ಅತಿ ಹೆಚ್ಚಾಗಿ ಅನುದಾನ ಕೊಡಿಸಿ ಅಂತ ಹೆಚ್ಚಾಗಿ ನಮಗೆ ಬರುವಂಥ ಇದರಲ್ಲಿ ಮಾಡಿಕೊಡಿ ಅಂತ ಕೇಳ್ಬೋದು. ಈಗಾಗಲೇ ಸಚಿವ ಸಂಪುಟ ಆಗಿದೆ ಮೇಡಮ್, ಅದರಲ್ಲಿ ಮಹಿಳೆಯರಿಗೆ ಯಾವುದೇ ಖಾತೆ ಕೊಟ್ಟಿಲ್ಲ. ಕೆಲವು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ನೀವು ಕೂಡ ಆಕಾಂಕ್ಷಿ ಕೊಟ್ಟರೆ ನಿಭಾಯಿಸ್ತೀರಾ ಮೇಡಮ್? ನಾನೇನು ಆಕಾಂಕ್ಷಿ ಇದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅವಕಾಶ ಕೊಟ್ಟರೆ ಮಾಡಬಲ್ಲೆ, ಬಟ್ ನಾವಾಗಿ ಅಂತ ಕೇಳೋಕ್ಕಿಂತ ಹೆಚ್ಚಾಗಿ ಸೀನಿಯರ್ ಆಗಿರೋರು ಇದ್ದಾರೆ, ಅವರಿಗೆ ಮೊದಲು ಕೊಡಬೇಕು. ಒಬ್ಬ ಮಹಿಳಾ MLA ಆಗಿ ನಾನು ಕೇಳೋದು, ನಮ್ಮ ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಅವಶ್ಯಕತೆಯಾಗಿ ಕೊಡಬೇಕು. ಯಾಕಂದರೆ ನಾವು ಮಹಿಳೆಯರು ತುಂಬ ಜನ ಇರೋದು ಕಮ್ಮಿ ಇದ್ದೀವಿ, ಇಲ್ಲ ಅಂತ ಹೇಳೋಲ್ಲ. 6 ಜನ ನನ್ನ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 6 ಜನ ಮಹಿಳೆಯರು ಇದ್ದೀವಿ, 5 ಜನ MLCಯಲ್ಲಿ ಇದ್ದಾರೆ. ಈ ಥರ 3 MLC 3 ಇದ್ದಾರೆ. ಅಲ್ಲಿ ಆಗಿರೋದ್ರಿಂದ ಯಾರಿಗೆ ಕೊಟ್ಟರು ಅವತ್ತು ನಮಗೆ ಮಹಿಳೆಯರಿಗೆ ಸಿಕ್ಕಿದೆ ಅಂತ ಖುಷಿ ಪಡ್ತೀವಿ. ನೀವು ಯಾಕಂದ್ರೆ ಮೊದಲನೇ ಬಾರಿ ಗೆದ್ದವರು ಕೂಡ ಕೊಟ್ಟಿದ್ದಾರೆ, ನೀವು ಕೂಡ ಮೊದಲನೇ ಬಾರಿ ಗೆದ್ದಿದ್ದೀರಿ. ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಬದ್ಧವಾಗಿ ಇಲ್ಲ, ಆ ಥರ ಏನೂ ಇಲ್ಲ. ಹೇಳೋದಂತಲ್ಲ, ಯಾರೋ ನಮ್ಮ ಸೀನಿಯರ್ ಲೀಡರ್ಸ್ ಹೇಳಿದಾಗ ಮಹಿಳೆಯರಲ್ಲಿ ನೀವು ಹೇಳಿ ಅಂತ ಹೇಳಿದಾಗ ಅಪ್ರೋಚ್ ಆಗಿದ್ದೀನಿ ಅಷ್ಟೇ. ಅಂದರೆ CM ಅವ್ರ ಹತ್ರ ಮಾತಾಡಿದ್ದೀನಿ, ಮತ್ತು ಮಾಜಿ ಮುಖ್ಯಮಂತ್ರಿಯವ್ರ ಹತ್ರನೂ ಮಾತಾಡಿದ್ದೀನಿ, ಸುರ್ಜೇವಾಲ ಅವ್ರ ಹತ್ರನೂ ಮಾತಾಡೀನಿ. ಬಟ್ ನಮಗೆ ಬೇಕು ಅಂತ ಪಟ್ಟಿಡಿಯೋಳು ನಾನು.